ಸ್ಟಾರ್ಟ್ ಮಾಡಿದ್ಯಾ ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುತ್ತಾಡು ಅಂತ ಹೇಳಿ ಇವತ್ತು ನಾವು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಹೊರಟಿದ್ದೀವಿ. ನಂದಿ ಹಿಲ್ ಸ್ಕಿಪ್ ಮಾಡಿ ಒಂದು ಒಳ್ಳೆ ಟ್ರೆಕ್ಕಿಂಗ್ಸ್ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಇದು ಬೆಂಗಳೂರಿನಿಂದ ಬರೀ 92 ಕಿಲೋಮೀಟರ್ ಇದೆ. ಇದೇ ಗುಡಿಬಂಡೆ ಫೋರ್ಟ್. ಇನ್ನು ಕವರ್ ಮಾಡಿ ಅವಳ ಬೆಟ್ಟ ಮತ್ತು ಆದಿಯೋಗಿ ಕವರ್ ಮಾಡೋಣ ಅಂತ ಇದ್ದೀವಿ. ಮಾರ್ನಿಂಗ್ 6 o'clock ನಾವು ಬ್ಯಾಂಗ್ಳೂರಿಂದ ಹೊರಟಿರೋದು. 1.5 hour ಜರ್ನಿ. ಹಾಫ್ ಆನ್ ಅವರ್ ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಂಡ್ವಿ. ಇದು ಗುಡಿಬಂಡೆ ಫೋರ್ಟ್ನ ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿಂದನೇ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಪಾರ್ಕಿಂಗಿಗೆಲ್ಲ ತುಂಬ ಸ್ಪೇಸ್ ಇದೆ. ಫೈನಲಿ ವಿ ರೀಚ್ ಟು ಗುಡಿಬಂಡೆ ಫೋರ್ಟ್. ಸೊ ಟ್ರೆಕ್ಕಿಂಗ್ ಫಸ್ಟ್ ಪಾಯಿಂಟಲ್ಲಿ ಇದ್ದೀವಿ ನಾವು. ಇಲ್ಲಿಂದ 7 ಹಂತಗಳಿದ್ದಾವೆ. 7 ಹಂತ ದಾಟ್ಕೊಂಡು ಹೋದರೆ ಸೊ ಲಾಸ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಈ ಫೋರ್ಟ್ ಬಂದ್ಬಿಟ್ಟು ರಾಜ ಬೈರೇಗೌಡರು ಅನ್ನೋರು ಇದನ್ನ ಸ್ಥಾಪಿಸಿರೋದಂತೆ. 17ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 400 ವರ್ಷಗಳ ಇತಿಹಾಸ ಇದೆ ಈ ಒಂದು ಫೋರ್ಟ್ಗೆ. ನಾವಿವಾಗ ಮೊದಲನೇ ಹಂತನ ಕ್ರಾಸ್ ಮಾಡಿದ್ದೀವಿ. ಇದೇ ರೀತಿ 7 ಹಂತಗಳಿದ್ದಾವೆ ಅಂತೆ. ನಾವು ಫಸ್ಟ್ ಟೈಮ್ ಬರ್ತಿರೋದು. ಸೊ ಮುಂದೆ ಹೇಗಿದೆ ಅಂತ ನೋಡೋಣ. ನಾವು ಬೆಂಗಳೂರಿಂದ ಬರ್ತಾ ವೆದರ್ ಫುಲ್ ಕೋಲ್ಡ್ ಆಗಿತ್ತು. ಸೊ ಜಾಕೆಟ್ ಎಲ್ಲ ವೇರ್ ಮಾಡ್ಕೊಂಡು ಬಂದ್ವಿ. ಬಟ್ ಇವಾಗ ಬಿಸಿಲು ಜಾಸ್ತಿ ಆಗ್ತಿದೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ. ಬನ್ನಿ ಕಂಟಿನ್ಯೂ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಇವಾಗ 2ನೇ ಹಂತಕ್ಕೆ ಬಂದಿದ್ದೀವಿ. 2ನೇ ಹಂತನ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಇದ್ದೀವಿ. ಇದು ಮುಂದೆ ಸ್ಟೆಪ್ಸು ಮುಂಚೆ ಇದ್ದಾಗೆ ಇಲ್ಲ. ಇವಾಗ ತುಂಬ ಚೇಂಜಸ್ ಇದೆ. ಟ್ರೆಕ್ಕಿಂಗ್ ಹೇಗೆ ಮಾಡಬೇಕು ಅದೇ ಥರ ಫೀಲ್ ಕೊಡ್ತಾ ಇದೆ ನಮಗೂ. ತುಂಬ ವೈಡ್ ಆಗಿದೆ, ತುಂಬ ದೊಡ್ಡದಾಗಿದ್ದಾವೆ ಸ್ಟೆಪ್ಸು. ಚೆನ್ನಾಗಿ ಬರ್ತಾ ಇದೆ ಟ್ರೆಕ್ಕಿಂಗ್ ಎಲ್ಲ. ಒಂಥರ ವೀಕೆಂಡ್ಸಲ್ಲಿ ಸಾಟರ್ಡೆ ಅಥವಾ ಸಂಡೇ ಬಂದು ಹೋಗೋದಕ್ಕೆ ಒಳ್ಳೆ ಪ್ಲೇಸು. ಸೂಪರ್ ಆಗಿದೆ ವೆದರು. ನೋಡಿ ಕಲ್ಲು ಬಂಡೆ ಇರೋದಕ್ಕೆ ಅಂತೂ ವೆದರ್ ಫುಲ್ ಕೋಲ್ಡ್ ಅನಿಸ್ತಿದೆ. ಒಳ್ಳೆ ಗಾಳಿ ಬರೋದಕ್ಕೂ ಸಖತ್ತಾಗಿದೆ. ನಾನು ಹೆಂಗಪ್ಪ ಇದು ಇಷ್ಟು ದೊಡ್ಡ ಬಂಡೆ ಗುಡ್ಡನ ಹತ್ಕೊಂಡು ಹೋಗೋದು ಅಂತ ಇದ್ದೆ. ಬಟ್ ಆ ಥರ ಏನೂ ಅನ್ನಿಸ್ತಿಲ್ಲ. ಆರಾಮಾಗಿ ಮಕ್ಕಳು ಬಂದರೂ ಕೂಡ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸೂಪರ್ ಆಗಿದೆ. ಎಷ್ಟು ಸ್ಟೀಪ್ ಆಗಿದೆ ಅಲ್ವಾ ಇಲ್ಲಿ. ಹೌದು ಸ್ನೇಹಿತರೆ, ಎಲ್ಲ 4ನೇ ಹಂತಕ್ಕೆ ತಲುಪಿದೀವಿ ನಾವು. ಇಲ್ಲೊಂದು ಚಿಕ್ಕ ಆಂಜನೇಯ ಇದ್ದಾನೆ. ಹೋಗೋಣ. 4ನೇ ಹಂತದಿಂದ ಮುಂದೆ ಇನ್ನು 3 ಹಂತನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಸುತ್ತಮುತ್ತ ತುಂಬಾ ಕೆರೆಗಳಿದಾವೆ. ಅದರಲ್ಲಿ ಇಲ್ಲೊಂದು ದೊಡ್ಡದೊಂದು ಕೆರೆ ಇದೆ, ಅಮಾನಿ ಭೈರಸಾಗರ ಕೆರೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಸುತ್ತಮುತ್ತ ತುಂಬಾ ವ್ಯೂ ಪಾಯಿಂಟ್ಸ್ ಇದಾವೆ, ನೋಡ್ಬೋದು. ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀವಿ ಎಲ್ಲ ಬೆಟ್ಟಗಳನ್ನು. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಓಕೆ, ಫೈನಲಿ ನಾವಿವಾಗ ಗುಡಿಬಂಡೆ ಟಾಪಲ್ಲಿ ರೀಚ್ ಆಗಿದ್ದೀವಿ. ಇದನ್ನ ರೀಚ್ ಆಗೋದಕ್ಕೆ ನಾವು 1 hour ಟೈಮ್ ತೊಗೊಂಡ್ವಿ. ಅದನ್ನು ಅವ್ರು ಎಷ್ಟು ತಗೊಳ್ತಾ ಎಲ್ಲ ಮಾಡ್ಕೊಳ್ತಾ 1 hour ಅಷ್ಟೇ ತೊಗೊಂಡ್ವಿ. ಆರಾಮಾಗಿ ಹತ್ಕೊಂಡು ಬರ್ಬೋದು. ಟಾಪಲ್ಲಿ ಒಂದು ಶಿವನ್ ಟೆಂಪಲ್ ಇದೆ. ಇದನ್ನ ರಾಮ ಮತ್ತೆ ವಿಶ್ವಾಮಿತ್ರರಿಂದ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. 108 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಕೂಡ ಅಂತ ಹೇಳ್ತಾರೆ. ಇಲ್ಲಿ ಹತ್ತೋ ಹೊತ್ತಿಗೆ ಕಲ್ಲಿಂದನೇ ಸ್ಟೆಪ್ಸ್ನ ಮಾಡಿದ್ದಾರೆ. ಈಸಿಯಾಗಿ ಆರಾಮಾಗಿ ಬರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಗಾಳಿ ತುಂಬ ಬೀಸ್ತಿದೆ. ನನ್ನ ವಾಯ್ಸ್ ಕೇಳ್ತಿದೆಯೋ ಇಲ್ಲೋ ಅಂತ ಗೊತ್ತಾಗ್ತಿಲ್ಲ. ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರೋಂಥ ವ್ಯೂ ಪಾಯಿಂಟ್ ಇದೆ. ಇಲ್ಲಂತೂ ಸಖತ್ತಾಗಿದೆ. ಸೊ ಇದು ಆಸ್ ಲೈಕ್ ಮಧುಗಿರಿ ಬೆಟ್ಟಕ್ಕೆ ಹೋಲುತ್ತೆ. ಬೈರೇಗೌಡರಿಗೆ ಒಂದು ಸೆಲ್ಯೂಟ್ ಕೊಡಬೇಕು.
ಸುರಸದ್ಮಗಿರಿ ಗುಡಿಬಂಡೆ ಬೆಟ್ಟಕ್ಕೆ ಸ್ವಾಗತ. ಇದೇ ನಮ್ಮ ಲಾಸ್ಟ್ ವ್ಯೂ ಪಾಯಿಂಟ್. ಇಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ ಇದ್ದಾವೆ. ಸೊ ನಾವು ದೇವ್ರ ದರ್ಶನನೂ ಕೂಡ ಇವಾಗ ಮಾಡಿದ್ವಿ. ಇಲ್ಲಿ ಶಿವನ ದೇವಸ್ಥಾನ ಇದೆ ಅಂತ ಹೇಳಿ ಬಂದ್ವಿ, ಬಟ್ ಇಲ್ಲಿ ಶ್ರೀ ರಾಮೇಶ್ವರ ದೇವಾಲಯ ಇದೆ. ಸೊ ಇಲ್ಲಿಂದ ಕೆರೆ ಕಾಣಿಸ್ತಾ ಇದೆ, ಇದನ್ನು ನೋಡ್ಬೋದು ನೀವು. ಇಲ್ಲಿ ತುಂಬ ಕೆರೆ ವ್ಯೂ ಪಾಯಿಂಟ್ಸೂ ಇದ್ದಾವೆ, ಅಲ್ಲೂ ಬೇಕಾದರೆ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ತುಂಬ ಪ್ರೈವೇಟ್ ಆಗಿದೆ, ಅಂದರೆ ಪ್ರೈವೇಸಿ ತುಂಬ ಸಿಗುತ್ತೆ ಇಲ್ಲಿ ನಿಮಗೆ. ಕ್ರೌಡೆಡ್ ಇಲ್ಲ, ಹಾಗೆ ನಿಮಗೆ ಎಂಜಾಯ್ ಮಾಡಬೇಕು ಫ್ಯಾಮಿಲಿ ಜೊತೆಗೆ, ಫ್ಯಾಮಿಲಿ ಟ್ರಿಪ್ ಜೊತೆ ಬರ್ಬೋದು, ಫ್ಯಾಮಿಲಿ ಜೊತೆಗೂ ಬರ್ಬೋದು, ಮಕ್ಕಳನ್ನೂ ಕರ್ಕೊಂಡು ಬರ್ಬೋದು. ಇಲ್ಲಿ ಪಿಕ್ನಿಕ್ ಥರ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ಒನ್ ಡೇ ಟ್ರಿಪ್ಗೂ ನೀವು ಬ್ಯಾಂಗ್ಳೂರಿಂದ ಇಲ್ಲಿ ಬರ್ಬೋದು. ಆಲ್ಮೋಸ್ಟ್ 2 hours ಮೇಲೆ ತುಂಬ ಎಂಜಾಯ್ ಮಾಡಿದ್ವಿ. ಸುತ್ತಮುತ್ತ ಇರೋ ಎಲ್ಲ ಬೆಟ್ಟಗಳನ್ನು ಚೆನ್ನಾಗಿ ವೀಕ್ಷಿಸಿದ್ವಿ. ಸೊ ತುಂಬ ಸೂಪರ್ ಆಗಿತ್ತು. ಇಲ್ಲಿಂದ ಅಂತೂ ವ್ಯೂ ಚೆನ್ನಾಗಿತ್ತು. ಗಾಯ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ. ಗುಡಿಬಂಡೆ ಬೆಟ್ಟದಿಂದ ಡೈರೆಕ್ಟಾಗಿ ಅವಳ ಬೆಟ್ಟಕ್ಕೆ ಬಂದ್ವಿ. ಮಧ್ಯದಲ್ಲಿ ಕೆರೆಗೆಲ್ಲ ಹೋಗೋಣ ಅಂತ ಇದ್ವಿ, ಬಟ್ ಆಗಲಿಲ್ಲ. ಸೊ ಅವಳ ಬೆಟ್ಟದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮತ್ತು ಇಲ್ಲೊಂದು ಫೇಮಸ್ ಆಗಿರೋಂಥ ಸೆಲ್ಫಿ ಸ್ಪಾಟ್ ಕೂಡ ಇದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತೀವಿ, ಬಟ್ ಸೆಲ್ಫಿ ಸ್ಪಾಟ್ ಜಾಗಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ವರಿ, ಜಸ್ಟ್ ನಾವು ವ್ಯೂನ ನೋಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಾವು ಬೆಂಗಳೂರಿಂದ ಹೊರಡ್ಬೇಕಂದ್ರೆ ತುಂಬ ಕ್ಲೌಡಿ ಇತ್ತು. ಇವತ್ತು ಮೋಸ್ಟ್ ಪ್ರಾಬ್ಲಿ ಇವತ್ತು ಸನ್ನಿನೇ ಅಂತ ಅನಿಸುತ್ತೆ. ಬಿಸಿಲಿನ ತಾಪ ನೆತ್ತಿಗೆ ಏರ್ತಾ ಇದೆ. ಸೊ ನೋಡೋಣ ಇವತ್ತು ಹೇಗಿದೆ ಅಂತ. ಇಲ್ಲಿಂದ 2 kilometers ಆಗುತ್ತಂತೆ ಮೇಲ್ಗಡೆ ಹೋಗಿ ರೀಚ್ ಆಗೋಕ್ಕೆ ದೇವಸ್ಥಾನಕ್ಕೆ. ಅದರಿಂದ ವ್ಯೂ ಪಾಯಿಂಟಿಗೂ ಒಂದು 10 minutes ಅಂತೆ ರೂಟು. ಸೊ ಬೈ ಟ್ರೆಕ್ ಓನ್ಲಿ ವಿ ಹ್ಯಾವ್ ಟು ಗೋ. ಕಮ್. ಓಕೆ, ನಮಗೆ ಹೋಗಬೇಕಾದ್ರೇ ಇಲ್ಲಿ 2 ಥರ ರೂಟ್ ಇರುತ್ತೆ. ಒಂದು ಕಾಂಕ್ರೀಟ್ ರೋಡ್ ಇದೆ, ಮತ್ತು ಈ ಥರ ಮಧ್ಯದಲ್ಲಿ ಹೋಗ್ಬೋದು. ಅದು ವೆಹಿಕಲ್ಸ್ ಎಲ್ಲ ಹೋಗುತ್ತೆ. ಇದರಲ್ಲಿ ಹೋಗ್ಬಿಟ್ರೆ ಶಾರ್ಟ್ಕಟ್ಟಾಗಿ ಬೇಗನೆ ಹೋಗ್ತಿದ್ದೀವಿ. ಸೊ ನಾವು ಇದೇ ರೂಟು ತೊಗೊಂಡು ಹೀಗೆ ಹೋಗ್ತಿದ್ದೀವಿ. ಹೇಳ್ತೀವಿ ಎಷ್ಟು ಟೈಮ್ಸ್ ತಗೊಳ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ಟಾಸ್ಕ್ ಬಂದ್ಬಿಟ್ಟು ಅವಳ ಬೆಟ್ಟ ಮತ್ತು ಗುಡಿಬಂಡೆ ಎರಡನ್ನೂ ಕಂಪ್ಲೀಟ್ ಮಾಡಿದ್ದೀವಿ. ಅವಳ ಬೆಟ್ಟ ಫೈನಲ್ ಸ್ಟೇಜಲ್ಲಿದ್ದೀವಿ. ಇದು ಲಾಸ್ಟ್ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಸೂಪರ್ ಆಗಿದೆ. ಬಟ್ ಅವಳ ಬೆಟ್ಟಕ್ಕೆ ಬ್ಯಾಂಗ್ಳೂರಿಂದ ಯಾಕೆ ಬರ್ತಾರೆ ಜನ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಸೆಲ್ಫಿ ಸ್ಪಾಟು, ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಬಿಡಲ್ಲ, ಆಲ್ರೆಡಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಆ ಪ್ಲೇಸ್ನ. ಸೊ ಇಲ್ಲಿ 2 ಟೆಂಪಲ್ ಇದೆ. ನರಸಿಂಹಸ್ವಾಮಿ ಟೆಂಪಲ್ ಅಂತೇಳಿ ಅದು ಕೆಳಗಡೆ ಇದೆ, ಇಲ್ಲೊಂದು ಟೆಂಪಲ್ ಇದೆ. ಸೊ ಎಲ್ಲ ಕ್ಲೋಸ್ ಆಗಿದೆ, ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಕೆಳಗಡೆಯಿಂದ ಮೇಲ್ಗಡೆಗೆ ರೀಚ್ ಆಗೋದಕ್ಕೆ ಟೋಟಲ್ 45 minutes ಬೇಕು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ 1 day ಟ್ರಿಪ್ ಮಾಡ್ಕೊಂಡು ನೀವು ಬೆಂಗಳೂರಿಂದ ಆರಾಮಾಗಿ ಬರ್ಬೋದು. ನೀವು ಗುಡಿಬಂಡೆನ ಕವರ್ ಮಾಡ್ಕೊಳ್ಳಿ, ಆಮೇಲೆ ಅವಳ ಬೆಟ್ಟ ಕವರ್ ಮಾಡ್ಕೊಳ್ಳಿ, ಆಮೇಲೆ ಆದಿಯೋಗಿನೂ ಕವರ್ ಮಾಡಿಕೊಂಡು ಲೈಟ್ ಶೋ ಇರುತ್ತೆ ಅದನ್ನು ಕವರ್ ಮಾಡಿಕೊಂಡು ನೀವು ಆರಾಮಾಗಿ ಬ್ಯಾಂಗ್ಳೂರಿಗೆ ಹೋಗ್ಬೋದು. ಸೊ ಇದು ಇವತ್ತಿನ ನಮ್ಮ ಒಂದು ವಿಡಿಯೋ. ಸೊ ಗುಡ್ ಬೈ and we'll meet in the next video.